I am Chandana. I am studying in first PU in Gurukula PU College. My seminar topic is formed elements. Formed elements ಅಂದ್ರೆ ಬ್ಲಡ್ ಕಂಟೆಂಟ್ ಅಲ್ಲಿ ಒಂದು ಫಾರ್ಮಡ್ ಎಲಿಮೆಂಟ್. ಅದರಲ್ಲಿ 3 ಟೈಪ್ಸ್ ಇದೆ. ಫಸ್ಟ್ ಒನ್ ಹೇಳೋದಾದ್ರೆ ಆರ್ ಬಿ ಸಿ ಅಂತಂದ್ರೆ ರೆಡ್ ಬ್ಲಡ್ ಸೆಲ್ಸ್. ಇವನ್ನ ಎರಿಥ್ರೋಸೈಟ್ಸ್ ಅಂತಾನು ಕೂಡ ಕರೀತಾರೆ. ಎರಿಥ್ರೋ ಅಂತ ಅಂದ್ರೆ ರೆಡ್ ಅಂತ, ಸೈಟ್ಸ್ ಅಂತ ಅಂದ್ರೆ ಸೆಲ್ಸ್ ಅಂತ. ಈ ಸೆಲ್ಸ್ ಏನಕ್ಕೆ ರೆಡ್ ಕಲರ್ ರೆಡ್ನೆಸ್ ಯಾಕೆ ಇರುತ್ತೆ ಅಂತಂದ್ರೆ ಇಟ್ ಕಂಟೈನ್ಸ್ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಕಂಟೆಂಟ್ ಇರೋದ್ರಿಂದ ಬ್ಲಡ್ ಸೆಲ್ಸ್ ರೆಡ್ ಕಲರ್ ಇರುತ್ತೆ. ಹಿಮೋ ಅಂತಂದ್ರೆ ಐರನ್ ಕಂಟೈನಿಂಗ್, ಗ್ಲೋಬಿನ್ ಅಂತಂದ್ರೆ ಪ್ರೋಟೀನ್. ಐರನ್ ಕಂಟೈನಿಂಗ್ ಪ್ರೋಟೀನ್ ಇರೋದ್ರಿಂದ ಇದು ರೆಡ್ ಕಲರ್ ಇರುತ್ತೆ. ಇದು ಹ್ಯೂಮನ್ ಬಾಡಿಲಿ ಆವರೇಜ್ ಎಷ್ಟಿರುತ್ತಪ್ಪ ಅಂತಂದ್ರೆ 5 to 5.5 ಮಿಲಿಯನ್ಸ್ per mm³ ಇರುತ್ತೆ. ಆರ್ ಬಿ ಸಿಯ ಲೈಫ್ ಸ್ಪ್ಯಾನ್ ಎಷ್ಟಪ್ಪ ಅಂತಂದ್ರೆ 120 ಡೇಸ್. 120 ಡೇಸ್ ಆದ್ಮೇಲೆ ಏನಾಗ್ತಾವಪ್ಪ ಅಂದ್ರೆ ಡೆಸ್ಟ್ರಾಯ್ ಆಗುತ್ತೆ. ಎಲ್ಲಿ ಅಂತ ಅಂದ್ರೆ ಸ್ಪ್ಲೀನ್ ಅಲ್ಲಿ ಅವು ಡೆಸ್ಟ್ರಾಯ್ ಆಗುತ್ತೆ. ಆ ಸ್ಪ್ಲೀನ್ ಎಲ್ಲಿರುತ್ತಪ್ಪ ಅಂದ್ರೆ ನಮ್ಮ ಕಿಡ್ನಿಯ ಪಕ್ಕದಲ್ಲಿರುತ್ತೆ. ಆ ಸ್ಪ್ಲೀನ್ ನ ಏನಂತ ಕರಿತೀವಿ ಅಂತಂದ್ರೆ ಗ್ರೇವ್ ಯಾರ್ಡ್ ಆಫ್ ಆರ್ ಬಿ ಸಿ. ಅದು 120 ಡೇಸ್ ಅದಕ್ಕೆ ಲೈಫ್ ಸ್ಪ್ಯಾನ್. ಅದಾದ್ಮೇಲೆ ಸ್ಪ್ಲೀನ್ ಹೋಗುತ್ತೆ, ಅಲ್ಲಿ ಡೆಸ್ಟ್ರಾಯ್ ಆಗುತ್ತೆ. ಅದನ್ನ ಗ್ರೇವ್ ಯಾರ್ಡ್ ಆಫ್ ಆರ್ ಬಿ ಸಿ ಇಂದ ಕರೀತಾರೆ. ಇದ್ರ ಮೇನ್ ಕೆಲಸ ಏನಪ್ಪಾ ಅಂದ್ರೆ ಟ್ರಾನ್ಸ್ಪೋರ್ಟ್ ರೆಸ್ಪಿರೇಟರಿ ಗ್ಯಾಸಸ್. ನಮ್ಮ ಬಾಡಿಯಲ್ಲಿ ಏನು ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಮಾಡೋದು ಇದರ ಕೆಲಸ ಆಗಿರುತ್ತೆ. ಇದರ ಶೇಪ್ ಹೆಂಗಿರುತ್ತಪ್ಪ ಅಂತಂದ್ರೆ ಆರ್ ಬಿ ಸಿದು ರೌಂಡ್ ಅಂಡ್ ಬೈಕಾನ್ಕೇವ್. ಆರ್ ಬಿ ಸಿಯ ಶೇಪು ರೌಂಡ್ ಅಂಡ್ ಬೈಕಾನ್ಕೇವ್ ಆಗಿರುತ್ತೆ. ಇದರಲ್ಲಿ ಇಟ್ ಕ್ಯಾರೀಸ್, ಆರ್ ಬಿ ಸಿ ಏನ್ ಮಾಡುತ್ತಪ್ಪ ಅಂದ್ರೆ ಇಟ್ ಕ್ಯಾರೀಸ್ 12 to 16 ಗ್ರಾಮ್ ಆಫ್ ಹಿಮೋಗ್ಲೋಬಿನ್ in 100 ml of blood. 100 ml of blood ಅಲ್ಲಿ 12 to 16 ಗ್ರಾಮ್ ಆಫ್ ಹಿಮೋಗ್ಲೋಬಿನ್ ನ ಈ ಆರ್ ಬಿ ಸಿ ಕ್ಯಾರಿ ಮಾಡುತ್ತೆ. ಇದರಲ್ಲಿ ನ್ಯೂಕ್ಲಿಯಸ್ ಇರಲ್ಲ. ದೇ ಲ್ಯಾಕ್ ನ್ಯೂಕ್ಲಿಯಸ್ ಇರಲ್ಲ. ಇದು ಯಂಗ್ ಆರ್ ಬಿ ಸಿ ನಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಅಡಲ್ಟ್ ಆರ್ ಬಿ ಸಿ ನಲ್ಲಿ ನ್ಯೂಕ್ಲಿಯಸ್ ಇರಲ್ಲ. ಇಷ್ಟೇ ಈ ಟಾಪಿಕ್ ಆಗುತ್ತೆ. ನೆಕ್ಸ್ಟ್ WBC ಬಂದ್ರೆ ಇದನ್ನ ವೈಟ್ ಬ್ಲಡ್ ಸೆಲ್ಸ್ ಅಂತ ಕರೀತಾರೆ. ಇವನ್ನ ಲ್ಯೂಕೋಸೈಟ್ಸ್ ಅಂತಾನು ಕರೀತಾರೆ. ಲ್ಯೂಕೋ ಮೀನ್ಸ್ ಕಲರ್ಲೆಸ್. ಇದರಲ್ಲಿ WBC ನಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ ಇರಲ್ಲ. ಅದಕ್ಕೋಸ್ಕರ ಇದನ್ನ ಕಲರ್ಲೆಸ್ ಆಗಿರುತ್ತೆ. WBC ಕಲರ್ಲೆಸ್. ಇದಕ್ಕೆ ಯಾವುದೇ ಶೇಪ್ ಇರಲ್ಲ. ಅಮಿಬಾಯ್ಡ್ ಶೇಪ್ ಆಗಿರುತ್ತೆ. ಇದು ಶಾರ್ಟ್ ಲಿವ್ಡ್, ತುಂಬಾ ಕಡಿಮೆ ದಿನ ಬದುಕೋದು. ಇದಕ್ಕೋಸ್ಕೊಂಡ್ರೆ ಆರ್ ಬಿ ಸಿಗೋಸ್ಕೊಂಡ್ರೆ ಶಾರ್ಟ್ ಲಿವ್ಡ್. ಅಂಡ್
ಇದು ಹ್ಯೂಮನ್ ಬಾಡಿಲಿ ಆವರೇಜ್ ಎಷ್ಟಿರುತ್ತಪ್ಪ ಅಂತಂದ್ರೆ ಹ್ಯೂಮನ್ ಬೆಡ್ ಅಲ್ಲಿ ಆವರೇಜ್ WBC ಎಷ್ಟಿರುತ್ತಪ್ಪ ಅಂದ್ರೆ 6000 to 8000 per mm³ ಇರುತ್ತೆ. ಇದರಲ್ಲಿ ಫರ್ದರ್ ಡಿವೈಡೆಡ್ ಇಂಟು ಟೂ ಟೈಪ್ಸ್. ಒಂದು ಗ್ರಾನ್ಯುಲೋಸೈಟ್ಸ್, ಇನ್ನೊಂದು ಎ ಗ್ರಾನ್ಯುಲೋಸೈಟ್ಸ್. It consists of two types, granulocytes and agranulocytes. Granulocytes ಅಂದ್ರೆ ಏನಪ್ಪಾ ಅಂತಂದ್ರೆ ಇದರ ಸೈಟೋಪ್ಲಾಸ್ಮ್ ಅಲ್ಲಿ ಗ್ರಾನ್ಯೂಲ್ಸ್ ಗಳು ಪ್ರೆಸೆಂಟ್ ಇದ್ರೆ ಅದು ಗ್ರಾನ್ಯುಲೋಸೈಟ್ಸ್. ಇದರ ಸೈಟೋಪ್ಲಾಸ್ಮ್ ಅಲ್ಲಿ ಗ್ರಾನ್ಯೂಲ್ಸ್ ಆಬ್ಸೆಂಟ್ ಇದ್ರೆ ಇದನ್ನ ಎ ಗ್ರಾನ್ಯುಲೋಸೈಟ್ಸ್ ಅಂತ ಕರೀತಾರೆ. ಮತ್ತೆ ಇದರಲ್ಲಿ ಗ್ರಾನ್ಯುಲೋಸೈಟ್ಸ್ ಅಲ್ಲಿ ಫರ್ದರ್ ಅದರಲ್ಲಿ 3 ಬರುತ್ತೆ. ನ್ಯೂಟ್ರೋಫಿಲ್ಸ್, ನ್ಯೂಟ್ರೋಫಿಲ್ಸ್ ಅನ್ನೋದು WBCಲಿ ಅಬಂಡೆಂಟ್ ಸೆಲ್ಸ್. ಅಂದ್ರೆ ಇವೆಷ್ಟಿರುತ್ತೆ ಹ್ಯೂಮನ್ ಬಾಡಿಲಿ ಅಂತಂದ್ರೆ 60 to 65% ಇರುತ್ತೆ. ಇದರ ಮೇನ್ ಫಂಕ್ಷನ್ ಏನಪ್ಪಾ ಅಂತಂದ್ರೆ ಫ್ಯಾಗೋಸೈಟಿಕ್ ಸೆಲ್ ಆಗಿ ಆಕ್ಟ್ ಮಾಡುತ್ತೆ. ಇದು ಫ್ಯಾಗೋಸೈಟಿಕ್ ಅಂದ್ರೆ ಏನು? Phagocytic means it engulfs the foreign organism. ಫ್ಯಾಗೋಸೈಟಿಕ್ ಸೆಲ್ ಆಗಿ ಆಕ್ಟ್ ಮಾಡುತ್ತೆ ಅಂತಂದ್ರೆ ಇದು ಇವಾಗ ಒಂದು ಬಾಡಿ, ಈಗ ಇದು ನ್ಯೂಟ್ರೋಫಿಲ್ ಅನ್ಕೊಳ್ಳಿ, ಇದು ಯಾವ್ದೋ ಫಾರಿನ್ ಆರ್ಗಾನಿಸಮ್ ನಮ್ಮ ಬಾಡಿಗೆ ಎಂಟರ್ ಆಗ್ತಾ ಇದೆ. ಇದು ಎಂಟರ್ ಆಗಕ್ಕೆ ಇದು ಬಿಡಲ್ಲ, ಇದು ಫುಲ್ ಇದನ್ನ ನುಂಗ್ಬಿಟ್ಟು ಅದನ್ನ ಡೆಸ್ಟ್ರಾಯ್ ಮಾಡಿ ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡುತ್ತೆ ಇದರಿಂದ. ಇನ್ನೊಂದು ಹೇಳೋದಾದ್ರೆ ಬೇಸೋಫಿಲ್ಸ್, ಎರಡನೇದು. ಬೇಸೋಫಿಲ್ಸ್ ಎಷ್ಟು ಪರ್ಸೆಂಟ್ ಇರುತ್ತೆ? 0.5 to 1% ಇರುತ್ತೆ. 1% ಇರುತ್ತೆ ಹ್ಯೂಮನ್ ಬ್ಲಡ್ ಅಲ್ಲಿ. ಇದು ಏನ್ ಮಾಡುತ್ತೆ, ಇದ್ರ ಕೆಲಸ ಏನಪ್ಪಾ ಅಂದ್ರೆ ಇಟ್ ಪ್ರೊಡ್ಯೂಸ್ ಹಿಸ್ಟಮೈನ್, ಹೆಪಾರಿನ್, ಸೆರೋಟೋನಿನ್. ಈ ಮೂರನ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಇದ್ರ ಮೇನ್ ಫಂಕ್ಷನ್ ಏನಪ್ಪಾ ಅಂದ್ರೆ ಇದು ಮೂರನ್ನ ಪ್ರೊಡ್ಯೂಸ್ ಮಾಡಿ ಇನ್ಫ್ಲಮೇಟರಿ ರಿಯಾಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಇನ್ಫ್ಲಮೇಟರಿ ರಿಯಾಕ್ಷನ್ಗೆ ಅಂದ್ರೆ ಫಾರಿನ್ ಬಾಡಿ ಎಂಟರ್ ಆದಾಗ ಅದನ್ನ ಕಿಲ್ ಮಾಡಿ ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ರಿಯಾಕ್ಷನ್ಸ್, ಇನ್ಫೆಕ್ಷನ್ಸ್, ಅಲರ್ಜಿಕ್ ರಿಯಾಕ್ಷನ್ಸ್ ಅಲ್ಲಿ ಇದು ಮಾಡುತ್ತೆ. ಟೋಟಲ್ ಆಗಿ ಇನ್ಫ್ಲಮೇಟರಿ ರಿಯಾಕ್ಷನ್ಸ್ ಅಲ್ಲಿ ಹೆಲ್ಪ್ ಮಾಡುತ್ತೆ ಇದು. ನೆಕ್ಸ್ಟ್ ಇನ್ನೊಂದು ಬಂದ್ರೆ ಯೂಸಿನೋಫಿಲ್ಸ್. ಇದು ಹ್ಯೂಮನ್ ಬ್ಲಡ್ ಅಲ್ಲಿ ಎಷ್ಟು ಪರ್ಸೆಂಟ್ ಇರುತ್ತಪ್ಪ ಅಂತಂದ್ರೆ 2 to 3% ಇರುತ್ತೆ. 2 to 3% ಇದೆ. ಇದರ ಮೇನ್ ಕೆಲಸ ಏನು ಅಂತಂದ್ರೆ ಇಟ್ ರೆಸಿಸ್ಟ್ ದ ಇನ್ಫೆಕ್ಷನ್ಸ್ and associated in allergic reactions. ಈ ಯೂಸಿನೋಫಿಲ್ಸ್ ನಮ್ಮ ಬಾಡಿ ಬ್ಲಡ್ ಅಲ್ಲಿ, ಹ್ಯೂಮನ್ ಬ್ಲಡ್ ಅಲ್ಲಿ 2 to 3% ಇರುತ್ತೆ. ಇದ್ರ ಮೇನ್ ಫಂಕ್ಷನ್ ಏನಪ್ಪಾ ಅಂತಂದ್ರೆ ಇಟ್ ರೆಸಿಸ್ಟ್ ದ ಇನ್ಫೆಕ್ಷನ್ಸ್ ಅಂಡ್ ಅಸೋಸಿಯೇಟೆಡ್ ಇನ್ ಅಲರ್ಜಿಕ್ ರಿಯಾಕ್ಷನ್ಸ್. ಅಂತಂದ್ರೆ ನಮ್ಮ ಬಾಡಿಲಿ ಯಾವ್ದಾದ್ರು ಇನ್ಫೆಕ್ಷನ್ಸ್ ಸ್ಟಾರ್ಟ್ ಆದ್ರೆ ಅದನ್ನ ಡೆಸ್ಟ್ರಾಯ್ ಮಾಡಕ್ಕೆ ನೋಡುತ್ತೆ. ಅಲರ್ಜಿಕ್ ರಿಯಾಕ್ಷನ್ಸ್ ಅಲ್ಲಿ ಇದು ಭಾಗಿಯಾಗಿರುತ್ತೆ. ನೆಕ್ಸ್ಟ್ ತಗೊಳೋದಾದ್ರೆ ಎ ಗ್ರಾನ್ಯುಲೋಸೈಟ್ಸ್ ಅಲ್ಲಿ 2 ಬರುತ್ತೆ. ಮೋನೋಸೈಟ್ಸ್, ಇವು ಹ್ಯೂಮನ್ ಬ್ಲಡ್ ಅಲ್ಲಿ ಎಷ್ಟಿರುತ್ತಪ್ಪ ಅಂತಂದ್ರೆ 6 to 8% ಇರುತ್ತೆ. 6 to 8% ಇರುತ್ತೆ. ಇವು ಏನಾಗಿ
ಕೆಲಸ ಮಾಡುತ್ತಪ್ಪ ಅಂತಂದ್ರೆ ನಮ್ಮ ಬಾಡಿಲಿ ಫ್ಯಾಗೋಸೈಟಿಕ್ ಸೆಲ್. ಫ್ಯಾಗೋಸೈಟಿಕ್ ಸೆಲ್ ಆಗಿ ಅದ್ರ ಫಂಕ್ಷನ್ ಫ್ಯಾಗೋಸೈಟಿಕ್ ಸೆಲ್ ಅಂದ್ರೆ ನಮ್ಮ ಬಾಡಿಗೆ ಫಾರಿನ್ ಬಾಡಿ ಎಂಟರ್ ಆದಾಗ ಅದನ್ನ ನುಂಗಿ ಅದನ್ನ ಅದ್ರೊಳಗಡೆ ಡಿಸ್ಟ್ರಾಯ್ ಮಾಡಿ ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡುತ್ತೆ. ಇನ್ನೊಂದು ಲಿಂಫೋಸೈಟ್ಸ್. ಲಿಂಫೋಸೈಟ್ಸ್ ಇದು ಹ್ಯೂಮನ್ ಬ್ಲಡ್ ಅಲ್ಲಿ ಆವರೇಜ್ ಎಷ್ಟಿರುತ್ತಪ್ಪ ಅಂತಂದ್ರೆ 20 to 25%. 20 to 25% ಇರುತ್ತೆ. ಇದರಲ್ಲಿ ಮತ್ತೆ ಎರಡು ತರ, ಟಿ ಲಿಂಫೋಸೈಟ್ಸ್, ಡಿ ಲಿಂಫೋಸೈಟ್ಸ್. ಟಿ ಲಿಂಫೋಸೈಟ್ ನ ಕೆಲಸ ಏನಪ್ಪಾ ಅಂತಂದ್ರೆ ಅದು ಇಮ್ಯೂನ್ ರೆಸ್ಪಾನ್ಸ್, ನಮ್ಮ ಬಾಡಿಯ ಇಮ್ಯೂನ್ ರೆಸ್ಪಾನ್ಸ್ಗೆ ಹೆಲ್ಪ್ ಮಾಡುತ್ತೆ. ಬಿ ಲಿಂಫೋಸೈಟ್ ಏನ್ ಮಾಡುತ್ತೆ ಅಂತಂದ್ರೆ ಇದು ನಮ್ಮ ಬಾಡಿಲಿ ಯಾವ್ದಾರ ಫಾರಿನ್ ಆರ್ಗಾನಿಸಮ್ ಬಂದ್ರೆ ಅದ್ರ ವಿರುದ್ಧ ಆಂಟಿಬಾಡೀಸ್ನ ಕ್ರಿಯೇಟ್ ಮಾಡುತ್ತೆ ಅಥವಾ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡುತ್ತೆ. ಆಂಟಿಬಾಡೀಸ್ನ ಕ್ರಿಯೇಟ್ ಮಾಡುತ್ತೆ ಅಂಡ್ ಡೈರೆಕ್ಟ್ಲಿ ಅಟ್ಯಾಕ್ ಮಾಡುತ್ತೆ ನಮ್ಮ ಬಾಡಿಗೆ ಯಾವ್ದಾದ್ರು ಫಾರಿನ್ ಬಾಡಿ ಬಂದ್ರೆ. ನೆಕ್ಸ್ಟ್ ಬಂದು ಪ್ಲೇಟ್ಲೆಟ್ಸ್. ಏನಪ್ಪ ಪ್ಲೇಟ್ಲೆಟ್ಸ್ ಅಂತಂದ್ರೆ it is a fragments of large cells called megakaryocytes. ಪ್ಲೇಟ್ಲೆಟ್ಸ್ ಅಂದ್ರೆ ಇಸ್ ಅ ಫ್ರಾಗ್ಮೆಂಟ್ಸ್ ಆಫ್ ಲಾರ್ಜ್ ಸೆಲ್ಸ್ ಇಂದ ಬಂದಿರುವಂತವೇ ಪ್ಲೇಟ್ಲೆಟ್ಸ್. ಇವು ಆವರೇಜ್ ಹ್ಯೂಮನ್ ಬ್ಲಡ್ ಅಲ್ಲಿ ಎಷ್ಟಿರುತ್ತಪ್ಪ ಅಂತಂದ್ರೆ 1,50,000 to 3,50,000 per mm³. ಹ್ಯೂಮನ್ ಬ್ಲಡ್ ಅಲ್ಲಿ ಆವರೇಜ್ 1,50,000 to 3,50,000 mm³ ಇರುತ್ತೆ. ಇದರ ಮೇನ್ ಫಂಕ್ಷನ್ ಏನಪ್ಪಾ ಅಂತಂದ್ರೆ ಕೋಆಗ್ಯುಲೇಷನ್ ಆಫ್ ಬ್ಲಡ್. ನಮ್ಮ ರಕ್ತವನ್ನ ಹೆಪ್ಪುಗಟ್ಟುವಿಕೆ, ನಮ್ಗೆ ಏನಾದ್ರೂ ಗಾಯ ಆದಂತಹ ಸಂದರ್ಭಗಳಲ್ಲಿ ಇದು ನಮ್ಮ ಬ್ಲಡ್ ನ ಹೆಪ್ಪುಗಟ್ಟಿಸುತ್ತೆ. ಇದರಲ್ಲಿ ನ್ಯೂಕ್ಲಿಯಸ್ ಇರಲ್ಲ, ಇಟ್ ಈಸ್ ಈ ನ್ಯೂಕ್ಲಿಯಸ್. ಇದರ ಲೈಫ್ ಸ್ಪ್ಯಾನ್ ಎಷ್ಟಪ್ಪ ಅಂತ ಅಂದ್ರೆ 10 days. ಇದರಲ್ಲಿ ನ್ಯೂಕ್ಲಿಯಸ್ ಇರಲ್ಲ ಮತ್ತೆ ಇದು ಲೈಫ್ ಸ್ಪ್ಯಾನ್ ಎಷ್ಟಪ್ಪ ಅಂತಂದ್ರೆ ಪ್ಲೇಟ್ಲೆಟ್ಸ್ 10 days. ಥ್ಯಾಂಕ್ ಯು ಎವ್ರಿವನ್.